ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಜನವರಿ ತಿಂಗಳಲ್ಲಿ ನಡೆದಂತ ಎಸ್.ಡಿ.ಎ ಎಕ್ಸಾಮ್ ಅಲ್ಲಿ ಕವಿ ಪೊನ್ನರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿತ್ತು ಇತಿಹಾಸ ವಿಭಾಗದಲ್ಲಿ. ಹಾಗಾಗಿ ನಾನು ಅದಕ್ಕೆ ಕವಿ ಪೊನ್ನರಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಒಂದು ವಿಡಿಯೋವನ್ನ ಮಾಡಿದೆ. ಹಾಗಾಗಿ ತಾವೆಲ್ಲರೂ ನನಗೆ ಅಮೂಲ್ಯ ಸಲಹೆಯನ್ನ ನೀಡಿದಿರಿ. ಏನಂತ ಅಂದ್ರೆ, ಕವಿ ರನ್ನ, ಕವಿ ಪಂಪ, ಕವಿ ಜನ್ನರ ಬಗ್ಗೆ ಸರಣಿ ವಿಡಿಯೋಗಳನ್ನ ಮಾಡಿ ಸರ್, ಒಳ್ಳೆ ಮಾಹಿತಿಯನ್ನ ಸಂಗ್ರಹಿಸಿ, ಪೊನ್ನರ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಸಂಗ್ರಹಿಸಿ ನಮಗೆ ನೀಡಿದಿರಾ ಅಂತ ಅಪ್ರಿಶಿಯೇಷನ್ ಮಾಡಿದ್ರಿ. ನಿಮ್ಮ ಅಮೂಲ್ಯ ಸಲಹೆಯನ್ನ ಸ್ವೀಕರಿಸಿದ ನಾನು ಇಂದಿನ ತರಗತಿಯಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಕವಿ ರನ್ನರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಇತಿಹಾಸ ವಿಷಯದ ದೃಷ್ಟಿಯಿಂದ ನೀಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಹಾಗಾಗಿ ಸ್ನೇಹಿತರೆ, ನೀವೆಲ್ಲ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಇವತ್ತಿನ ತರಗತಿಯಲ್ಲಿ ಕವಿ ರನ್ನರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಎಕ್ಸಾಮ್ ದೃಷ್ಟಿಯಿಂದ ಅತಿ ಮುಖ್ಯವಾದಂತ ವ್ಯಕ್ತಿ. ಸಾಕಷ್ಟು ಸಾರಿ ಈತ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದನ್ನ ನೋಡ್ತೀವಿ. ಕವಿ ರನ್ನರ ಕಾಲಮಾನ ಸಾಶ 10ನೇ ಶತಮಾನ ಅಂತ ಹೇಳ್ಬೋದು. ಯಾವ ಶತಮಾನಕ್ಕೆ ಸೇರಿದ್ದಾರೆ ಅಂತ ಹೇಳ್ಬೋದು? 10ನೇ ಶತಮಾನಕ್ಕೆ ಸೇರಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ತಂದೆ ಯಾರು ಅಂತ ನೋಡೋದಾದ್ರೆ ಜಿನವಲ್ಲಭ. ಕೇಳ್ಬೋದಲ್ಲ ನಿಮ್ಗೆ? ಕವಿ ರನ್ನರ ತಂದೆ ತಾಯಿ ಯಾರು ಅಂತ ಕೇಳ್ತಾರೆ, ಜಿನವಲ್ಲಭ. ಮತ್ತು ಈ ಪುಣ್ಯ ಪುರುಷನ ತಾಯಿ ಹಬ್ಬಲಬ್ಬೆ. ಹಬ್ಬಲಬ್ಬೆ. ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಅರ್ಥ ಆಯ್ತಪ್ಪ? ನೋಟ್ ಮಾಡ್ಕೊಳ್ರಿ. 10ನೇ ಶತಮಾನಕ್ಕೆ ಸೇರಿದಂತ ಕವಿ ರನ್ನರ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಹಾಗಾದ್ರೆ ಗುರುಗಳು ಯಾರು? ಅಜಿತ ಸೇನಾಚಾರ್ಯರು. ಹಾಗಾದ್ರೆ ಗುರುಗಳು ಯಾರು? ಅಜಿತ ಸೇನಾಚಾರ್ಯರು. ಕವಿ ರನ್ನರ ಗುರುಗಳು ಅಜಿತ ಸೇನಾಚಾರ್ಯರು. ನಮ್ಮ ಕವಿ ರನ್ನರಿಗೆ ಜಕ್ಕಿ ಮತ್ತು ಶಾಂತಿ ಎಂಬ ಪತ್ನಿಯರಿದ್ದರು. ಜಕ್ಕಿ ಮತ್ತು ಶಾಂತಿ ಎಂಬ ಇಬ್ಬರು ಪತ್ನಿಯರಿದ್ದರು. ಇವರಿಗೆ ಚಾವುಂಡರಾಯ ಮತ್ತು ನಮ್ಮ ಕನ್ನಡದ ಹೆಸರಾಂತ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಮೇಲೆ ಅಪಾರ ಗೌರವ. ಯಾರಿಗೆ? ಕವಿರನ್ನರಿಗೆ. ಹಾಗಾಗಿ ಕವಿರನ್ನರ್ ಏನ್ ಮಾಡಿದ್ರು, ತನ್ನ ಮಕ್ಕಳಿಗೆ ರಾಯ, ಅತ್ತಿಮಬ್ಬೆ ಅಂತ ಹೆಸರಿಟ್ರು. ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯರ ಒಂದು ಅಪಾರವಾದ ಗೌರವದಿಂದ ಕವಿರನ್ನರು ತನ್ನ ಮಕ್ಕಳಿಗೆ ರಾಯ ಮತ್ತು ಅತ್ತಿಮಬ್ಬೆ ಅಂತ ಹೆಸರಿಟ್ರು. ಆಹಾ, ಎಂತ ಅದ್ಭುತ ಕವಿ ಅಲ್ವಾ? ಸೊ ಇಂಥ ಅದ್ಭುತ ಕವಿಯ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ, ಯಾವ ಜಿಲ್ಲೆಯಲ್ಲಿ? ಬಾಗಲಕೋಟೆ. ನಿಜವಾಗ್ಲೂ ಬಾಗಲಕೋಟೆ ಜಿಲ್ಲೆ ರನ್ನನಂತಹ ಮಹಾಕವಿಗೆ ಜನ್ಮ ನೀಡಿದ್ದಕ್ಕೆ ಧನ್ಯೋಸ್ಮಿ. ಸೊ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ, ಯಾವ ತಾಲೂಕಲ್ಲಿ ಬರುತ್ತೆ ಹೇಳ್ರಿ? ಮುಧೋಳ ತಾಲೂಕಿನ ಬೆಳಗುಲಿ ಅಂತಕ್ಕಂಥ ಗ್ರಾಮ. ಸೊ ನಮ್ಮ ಕವಿ ರನ್ನರ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳಗುಲಿ ಗ್ರಾಮ ಅಂತಕ್ಕಂಥದ್ದು. ಈಗಿನ ಹೆಸರು, ಈ ಬೆಳಗುಲಿ ಗ್ರಾಮದ ಈಗಿನ ಹೆಸರು ರನ್ನ ಬೆಳಗಲಿ. ನೋಡಿ, 10ನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ನಮ್ಮ ಕವಿ ರನ್ನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ, ಗುರು ಅಜಿತ ಸೇನಾಚಾರ್ಯ, ಜಕ್ಕಿ ಮತ್ತು ಶಾಂತಿ ಅಂತಕ್ಕಂಥ ಹೆಂಡತಿಯರು, ರಾಯ ಮತ್ತು ಅತ್ತಿಮಬ್ಬೆ ಅಂತಕ್ಕಂಥ ಪುತ್ರಿಯರು. ಕಾರಣ ಚಾವುಂಡರಾಯ ಮತ್ತು ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಮೇಲಿನ ಗೌರವ. ಇವರ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳಗುಲಿ. ಈಗಿನ ಹೆಸರದನ್ನ ಏನಂತೀವಿ? ರನ್ನ ಬೆಳಗಲಿ ಅಂತೀವಿ. ನಮ್ಮ ಕವಿ ಯಾರು ರನ್ನ ಇದಾರಲ್ಲ, ಈಗಾಗಲೇ ನಾನು ಲಾಸ್ಟ್ ಕ್ಲಾಸ್ ಅಲ್ಲೇ ಪೊನ್ನರ ಹೇಳ್ಬೇಕಾದ್ರೆ ಹೇಳಿದೀನಿ, ರತ್ನತ್ರಯರಲ್ಲಿ ಒಬ್ಬರು. ರತ್ನತ್ರಯರಲ್ಲಿ. ಸೊ ಮೊದಲನೆಯವರು ರತ್ನತ್ರಯರು ಯಾರು? ಪಂಪ. ಎರಡನೇ ರತ್ನತ್ರಯರು ಯಾರು? ಪನ್ನ. ಮೂರನೇ ರತ್ನತ್ರಯರು ಯಾರು? ರನ್ನ. ಕನ್ನಡದ ರತ್ನತ್ರಯರು ಯಾರು ಅಂತ ಕೇಳಿದ್ರೆ ಕ್ರಮವಾಗಿ ಪಂಪ, ಪೊನ್ನ, ರನ್ನ. ಪಂಪ, ಪೊನ್ನ, ರನ್ನ. ಇದು ಬೇಸಿಕಲಿ PC ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತವೆ. ಸೊ ಹಾಗಾದ್ರೆ ಇವರ ಬಿರುದುಗಳು ಏನೇನಿದ್ದು? ನಮ್ಮ ಕನ್ನಡದ ಪ್ರಸಿದ್ಧ ರನ್ನರ ಬಿರುದುಗಳು ಕವಿ ಚಕ್ರವರ್ತಿ ಅಂತ ಕೂಡ ಕರಿತಾ ಇದ್ರು. ನೋಡಿ, ಹಾಗಾದ್ರೆ ಕವಿ ಚಕ್ರವರ್ತಿಗಳು 3 ಜನ. ಯಾರ್ಯಾರು? ಈ ಬಿರುದು 3 ಜನಕ್ಕಿತ್ತು. ಪೊನ್ನರಿಗಿತ್ತು, ರನ್ನರಿಗಿತ್ತು, ಜನ್ನರಿಗಿತ್ತು. ಇಲ್ಲಿ ಪಂಪಾಗಿಲ್ಲ. ಯಾಕಂದ್ರೆ ಪಂಪ ಸಾಮಂತ ಕವಿ, ಅರಿಕೇಸರಿಯ ಸಾಮಂತ ರಾಜ ಅರಿಕೇಸರಿಯ ಆಸ್ಥಾನದಲ್ಲಿದ್ರು. ಇವ್ರು 3 ಜನ ಸ್ವತಂತ್ರ ರಾಜರ ಆಸ್ಥಾನದಲ್ಲಿದ್ರು. ಅಂದ್ರೆ ಪೊನ್ನ, ರನ್ನ, ಜನ್ನ. ರತ್ನತ್ರಯರು ಅಂತ ಕೇಳಿದ್ರೆ ಪಂಪ, ಪೊನ್ನ, ರನ್ನ. ಕವಿ ಚಕ್ರವರ್ತಿ ಅಂತ ಕೇಳಿದ್ರೆ ಪೊನ್ನ, ರನ್ನ, ಜನ್ನ. ಈ ಪಾಯಿಂಟ್ ನ ಮರಿಬಾರ್ದು.
ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ. ಇದನ್ನ ಮುಂದುವರೆದು GPSTR, HSTR, ಅಸಿಸ್ಟೆಂಟ್ ಪ್ರೊಫೆಸರ್ ಈ ತರದ ಎಕ್ಸಾಮ್ ಅಲ್ಲಿ ಟೋಟಲಿ ಬಿರುದುಗಳ ಮೇಲೆ ಕೇಳ್ಬಿಡ್ತಾರೆ. ಕವಿರತ್ನ ಅಂತ ಬಿರುದಿತ್ತು, ಉಭಯ ಕವಿ ಅಂತ ಕೂಡ ಕರಿತಾ ಇದ್ರು, ಕವಿಜನ ಚೂಡಾರತ್ನ ಅನ್ನ ಬಿರುದಿತ್ತು, ಅಭಿನಯ ಕವಿ ಚಕ್ರವರ್ತಿಯನ್ನ ಬಿರುದಿತ್ತು, ಕವಿ ರಾಜಶೇಖರ ಅನ್ನ ಬಿರುದಿತ್ತು, ಕವಿ ತಿಲಕ ಅನ್ನ ಬಿರುದಿತ್ತು. ಹೀಗೆ ಹಲವು ಬಿರುದುಗಳು ಕವಿರನ್ನರಿಗಿದ್ದು. ಕವಿ ಚಕ್ರವರ್ತಿ, ಕವಿರತ್ನ, ಉಭಯ ಕವಿ, ಕವಿಜನ ಚೂಡಾರತ್ನ, ಅಭಿನಯ ಕವಿ ಚಕ್ರವರ್ತಿ, ಕವಿ ರಾಜಶೇಖರ, ಕವಿ ತಿಲಕ ಇತ್ಯಾದಿ ಬಿರುದುಗಳನ್ನ ಹೊಂದಿದ್ದಂತ ನಮ್ಮ ರನ್ನರು ಕನ್ನಡ ನಾಡಿನ ಹೆಮ್ಮೆಯ ಮಗ. ಸೊ ಈ ಬಿರುದುಗಳನ್ನ ನೀವು ನೋಟ್ ಮಾಡ್ಕೊಳ್ರಿ. ಒಂದ್ ಕಡೆ ರತ್ನತ್ರಯರಲ್ಲಿ ಒಬ್ರು. ರತ್ನತ್ರಯರು ಪಂಪ, ಪನ್ನ, ರನ್ನ. ಕವಿ ಚಕ್ರವರ್ತಿ, ಕವಿ ಚಕ್ರವರ್ತಿಗಳು 3 ಜನ, ಪನ್ನ, ರನ್ನ, ಜನ್ನ. ಪಂಪನ ಬದಲಾಗಿ ಜನ್ನ ಬರ್ತಾರೆ. ಇದರೊಟ್ಟಿಗೆ ಕವಿರತ್ನ, ಉಭಯ ಕವಿ, ಕವಿಜನ ಚೂಡಾರತ್ನ, ಅಭಿನಯ ಚಕ್ರವರ್ತಿ, ಅಭಿನಯ ಕವಿ ಚಕ್ರವರ್ತಿ, ಕವಿ ರಾಜಶೇಖರ, ಕವಿ ತಿಲಕನ್ನ ಬಿರುದಿತ್ತು. ಇವರನ್ನ ಬಹಳ ಪ್ರೀತಿಯಿಂದ ಶಕ್ತಿ ಕವಿ ಅಂತಾನೆ ಕರಿತಾ ಇದ್ರು. ಯಾರು ಕನ್ನಡದ ಶಕ್ತಿ ಕವಿ ಅಂತ ಕೇಳಿದ್ರೆ ನಮ್ಮ ರನ್ನಾರವರನ್ನ ಕನ್ನಡದ ಶಕ್ತಿ ಕವಿ ಅಂತಾನೆ ಕರೆಯಲಾಗುತ್ತಿತ್ತು. ಸೊ ಇವರು ಜೈನ ಧರ್ಮದ ಅನುಯಾಯಿಯಾಗಿದ್ದರಿಂದ ಇವರನ್ನ ಜೈನ ಕವಿ ಅಂತ ಕೂಡ ಕರಿತೀವಿ. ಜೈನ ಧರ್ಮದ ಅನುಯಾಯಿಯಾಗಿದ್ರಿಂದ ಜೈನ ಕವಿ ಅಂತ ಕರಿತೀವಿ. ಪ್ರತಿಯೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಮತ್ತು ನನ್ನನ್ನ ಬೆಂಬಲಿಸಲು ಈ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ, ಯೂನಿಕ್ ಕಂಟೆಂಟ್ ಗಳಿಗಾಗಿ, ಸೊ ನನ್ನನ್ನ ಪ್ರೋತ್ಸಾಹಿಸ್ಲಿಕ್ಕೋಸ್ಕರವಾಗಿ ನಿಮ್ಮ ಸ್ನೇಹಿತರಿಗಳಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳುತ್ತಾ, ಸ್ನೇಹಿತರೆ ಇವರಿಗೆ ನೋಡಿ, ನಮ್ಮ ರನ್ನರ್ ಇದ್ರಲ್ಲ, ಆರಂಭದಲ್ಲಿ ಇವರು ಗಂಗರ ಪ್ರಧಾನ ಮಂತ್ರಿ ಇದ್ರಲ್ಲ, ದಂಡನಾಯಕ ಕಂ ಪ್ರಧಾನ ಮಂತ್ರಿ ಯಾರು ಹೇಳ್ರಿ? ಚಾವುಂಡರಾಯ. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ವಿಗ್ರಹವನ್ನ ನಿರ್ಮಿಸಿದವರು. ಬೇಕಾದ್ರೆ ಚಾವುಂಡರಾಯನಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕಲೆಯಕ್ಕೆ ಒಂದು ವಿಡಿಯೋ ಮಾಡೋಣ. ಹಾಗಾಗಿ ಇವರು ಆರಂಭದಲ್ಲಿ ಯಾರು ಹೇಳಿ? ಕವಿರನ್ನ ಆರಂಭದಲ್ಲಿ ಯಾರ ಆಶ್ರಯದಲ್ಲಿದ್ರು ಅಂದ್ರೆ, ಸೊ ಚಾವುಂಡರಾಯರ ಆಶ್ರಯದಲ್ಲಿದ್ರು. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ರಿ. ಬಹಳ ಜನ ಕಲ್ಯಾಣಿ ಚಾಲುಕ್ಯರ ಆಸ್ಥಾನದಲ್ಲಿದ್ರು ಅಂತ ಗೊತ್ತು. ಈ ಪಾಯಿಂಟ್ ಬಹಳ ಜನ ಗೊತ್ತಿಲ್ಲ. ಆರಂಭದಲ್ಲಿ ಗಂಗರ ಪ್ರಧಾನ ಮಂತ್ರಿ ಚಾವುಂಡರಾಯರ ಆಶ್ರಯದಲ್ಲಿದ್ರು. ನಂತರ ಇವ್ರಿಗೆ ಆಶ್ರಯ ಕೊಟ್ಟು ಅತ್ತಿಮಬ್ಬೆಯ ಒಂದು ಬೆಂಬಲದಿಂದಾಗಿ ಅಥವಾ ಅತ್ತಿಮಬ್ಬೆ ಇವರ ಸಂಪರ್ಕಕ್ಕೆ ಬರಲಾಗಿ ಕಲ್ಯಾಣಿ ಚಾಲುಕ್ಯರ ಆಸ್ಥಾನಕ್ಕೆ ಬರ್ತಾರೆ. ಎರಡನೇ ತೈಲಪನ ಆಸ್ಥಾನಕ್ಕೆ. ಸೊ ಕಲ್ಯಾಣಿ ಚಾಲುಕ್ಯರ ಮೊದಲ ಅರಸ ಎರಡನೇ ತೈಲಪನ ಆಶ್ರಯವನ್ನ ಪಡಿತಾರೆ. ಎರಡನೇ ತೈಲಪನ ನಂತರ ಅವರ ಮಗನಾದಂತ ಸತ್ಯಾಶ್ರಯನ ಆಶ್ರಯದಲ್ಲಿರ್ತಾರೆ. ಹಾಗಾಗಿ ಕವಿ ರನ್ನರಿಗೆ ಆಶ್ರಯ ನೀಡಿದ್ದು ಒಂದು ಗಂಗರ ಪ್ರಧಾನಮಂತ್ರಿ ಚಾವುಂಡರಾಯ, ಕಲ್ಯಾಣಿ ಚಾಲುಕ್ಯರ ಎರಡನೇ ತೈಲಪ ಮತ್ತು ಕವಿ ಸತ್ಯಾಶ್ರಯ ಅಥವಾ ರಾಜ ಸತ್ಯಾಶ್ರಯ ಮತ್ತು ಇರವ ಬೇಡಂಗ. ಸೊ ಯಾರಿಗೆ ರಕ್ಷಣೆಯನ್ನ ಕೊಟ್ಟಿರ್ತಾರೆ? ಆಶ್ರಯವನ್ನ ಕೊಟ್ಟಿರ್ತಾರೆ ರನ್ನರಿಗೆ. ರನ್ನರ ಆಶ್ರಯದಾತರು ಯಾರು? ಚಾವುಂಡರಾಯ, ಕಲ್ಯಾಣಿ ಚಾಲುಕ್ಯರ ಎರಡನೇ ತೈಲಪ ಮತ್ತು ಸತ್ಯಾಶ್ರಯ. ಹಾಗಾಗಿ ಗಂಗರ ಮತ್ತು ಕಲ್ಯಾಣಿ ಚಾಲುಕ್ಯರ ಆಶ್ರಯವನ್ನ ಪಡೆದಿದ್ರು. ಸೊ ಹಾಗಾದ್ರೆ ಕೃತಿಗಳು ಯಾವ್ಯಾವು? ನಮ್ಮ ರನ್ನರ ಕೃತಿಗಳು ಎಲ್ಲರಿಗೂ ಗೊತ್ತು, ವೆರಿ ಪಾಪ್ಯುಲರ್. ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಸಂಗ್ರಹ, ಇದೆಲ್ಲರಿಗೂ ಗೊತ್ತಲ್ವಪ್ಪ, ಇದು ರನ್ನನ ಕೃತಿ ಅಂತ. ರನ್ನರ ಕೃತಿ ಯಾವುದು ಅಂದ್ರೆ ಸಾಹಸ ಭೀಮ ವಿಜಯಂ ಮತ್ತು ಗದಾಯುದ್ಧ ಸಂಗ್ರಹ. ಜೊತೆಗೆ ಇನ್ನೊಂದು ಕೃತಿ ಅಜಿತ ಪುರಾಣ. ಈ ಇನ್ನೊಂದು ಕೃತಿ ಅಜಿತ ಪುರಾಣ. ಯಾಕಂದ್ರೆ 2-3 ಕೊಟ್ಟು 1 ಹೇಳಿಕೆ ಸರಿಯಾಗಿದೆ, 2 ಹೇಳಿಕೆ ಸರಿಯಾಗಿದೆ, 3 ಹೇಳಿಕೆ ಸರಿಯಾಗಿದೆ, 4 ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ಬಿಡ್ತಾರೆ. ಹಾಗಾಗಿ ಸಾಹಸ ಭೀಮ ವಿಜಯಂ ಗದಾಯುದ್ಧ ಸಂಗ್ರಹ ನಿಮಗೆ ಗೊತ್ತು. ಇತ್ತೀಚೆಗೆ ನೋಡ್ತಾ ಇದ್ದೀರಾ KE, FD ಎಕ್ಸಾಮ್, SD ಎಕ್ಸಾಮ್ ನೋಡಿದಾಗ ಒಂದು ಕವಿ ಬಗ್ಗೆ ಕೊಟ್ಟು 3 ಕೃತಿಗೋ 4 ಕೃತಿನೋ ಕೊಟ್ಟಿರ್ತಾರೆ. ಅದ್ರಲ್ಲಿ 2 ಕೃತಿ ನಮಗೆ ಗೊತ್ತಿರ್ತವೆ, ಇಲ್ಲ 3 ಕೃತಿ ನಮಗೆ ಗೊತ್ತಿರ್ತವೆ, ಇನ್ನೊಂದು ಕೃತಿ ನಮಗೆ ಗೊತ್ತೇ ಇರಲ್ಲ. ಅಷ್ಟು ಡೀಪ್ ಆಗಿ ಹುಡುಕ್ಬಿಟ್ಟು ಕ್ವಶನ್ ಕೊಟ್ಟಿರ್ತಾರೆ. ಹಾಗಾಗಿ ಒಬ್ಬ ಕವಿ ಎಂದಾಗ, ಅದು ಪಾಪ್ಯುಲರ್ ಕವಿ ಎಂದಾಗ ನಾವೇನ್ ಮಾಡ್ಬೇಕು? ಅವರ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಬೇಕು. ಸೊ ನಿಮ್ಗೆ ಯಾವ ಕವಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಅದ ಮಾಹಿತಿಯನ್ನ ಸಂಗ್ರಹಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಸಾಹಸ ಭೀಮ ವಿಜಯಂ, ಗದಾಯುದ್ಧ ಸಂಗ್ರಹ ಮತ್ತು ಅಜಿತ ಪುರಾಣ ಅಂತ 2ನೇ ಕೃತಿ. ಇನ್ನೊಂದು ಇವರು ರನ್ನ ಕಂದ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ. ಇದನ್ನ ಕನ್ನಡದ ಮೊದಲ ನಿಘಂಟು ಅಂತ ಕೂಡ ಹೇಳ್ತಾರೆ. ಇದು ಕೃತಿ ಅಲ್ಲ, ನಿಘಂಟು. ಕನ್ನಡದ ಮೊದಲ ನಿಘಂಟು ಅಂತ ಕೂಡ ಹೇಳ್ತಾರೆ. ಯಾವ್ದದು? ರನ್ನಕಂದ. ಯಾವ್ದದು? ರನ್ನಕಂದ. ನೆಕ್ಸ್ಟ್ ಇಲ್ಲಿ ನೀವು ಗಮನಿಸಬೇಕಾದಂತ ಅಂಶಗಳು ನೋಡಿ. ಇಲ್ಲಿ 2 ಕೃತಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಅಬ್ಸರ್ವ್ ಮಾಡಿ. ಒಂದು ಪರಶುರಾಮ ಚರಿತೆ, ಇನ್ನೊಂದು ಚಕ್ರೇಶ್ವರ ಚರಿತೆ ಎಂಬ 2 ಕೃತಿಯನ್ನ ನಾನು ರಚಿಸಿದ್ದೀನಿ ಅಂತ ರನ್ನ ಹೇಳ್ಕೊಂಡಿದ್ದಾರೆ. ಯಾವ್ದು ಹೇಳ್ರಿ? ಪರಶುರಾಮ ಚರಿತೆ ಮತ್ತು ಚಕ್ರೇಶ್ವರ ಚರಿತ ಅಂತಕ್ಕಂಥ ಕೃತಿಯನ್ನ. ಬಟ್ ಇಲ್ಲಿ ಹಾಕಿದೀನಿ ನೋಡಿ ಬ್ರಾಕೆಟ್ ಅಲ್ಲಿ, ಈ ಕೃತಿಗಳು ತಾತ್ಕಾಲಿಕವಾಗಿ ಲಭ್ಯವಿಲ್ಲ. ಈ ಕೃತಿಗಳು ನಮಗೆ ಸಿಕ್ಕಿಲ್ಲ, ಬಟ್ ರನ್ನ ಬರ್ದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ.
ಸೊ ಹಾಗಾಗಿ ಇವರ ಒಟ್ಟಾರೆ ಕೃತಿಗಳು ಯಾವ್ಯಾವು ಅಂತ ಕನ್ಸಿಡರ್ ಮಾಡಬಹುದು ಅಂದ್ರೆ ಸಾಹಸ ಭೀಮ ವಿಜಯ, ಅಜಿತ ಪುರಾಣ, ರನ್ನಕಂದ. ಇದು ನಿಘಂಟು, ನಿಮಗೆ ಗೊತ್ತಿರಲಿ, ಕನ್ನಡದ ಮೊದಲ ನಿಘಂಟು ಅಂತಾನೆ ಕರೀತಾರೆ ಇದನ್ನ, ರನ್ನಕಂದನ. ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ. ಬಟ್ ಇಲ್ಲಿ ಒಂದು ಪಾಯಿಂಟ್ ನೋಟ್ ಮಾಡ್ಬೇಕು, ಪರಶುರಾಮ ಚರಿತೆ ಆಗ್ಲಿ ಚಕ್ರೇಶ್ವರ ಚರಿತೆ ಆಗ್ಲಿ ನಮ್ಗೆ ಲಭ್ಯವಿಲ್ಲ, ಉಪಲಬ್ಧವಿಲ್ಲ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಕೃತಿಗಳ ಬಗ್ಗೆ ಕ್ಲಿಯರ್ ಆಯ್ತಪ್ಪ ನಿಮ್ಗೆ? ಸೊ ಓಕೆ, ಈಗ ಸಾಹಸ ಭೀಮ ವಿಜಯದ ಬಗ್ಗೆ ಏನಾರ ಡೆಪ್ತ ಕ್ವಶನ್ ಕೇಳಿದ್ರೆ ಏನೆಲ್ಲ ಕೇಳ್ಬೋದು ಅಂತ ಒಂದಷ್ಟು ಪಾಯಿಂಟ್ ಗಳನ್ನ ನೋಟ್ ಮಾಡಿದೀನಿ ನೋಡಿ. ಈ ಕೃತಿ ಭೀಮಸೇನನನ್ನ ನಾಯಕನನ್ನಾಗಿ ಮಾಡಿ ಮಹಾಭಾರತದ ಯುದ್ಧದ ಕೊನೆಯ ದಿನ ಗದಾಯುದ್ಧ ಮತ್ತು ದುರ್ಯೋಧನನ ವಧೆಯನ್ನ ಕೇಂದ್ರವಾಗಿಟ್ಟುಕೊಂಡು ಭೀಮನ ಸಾಹಸ ಮತ್ತು ಶೌರ್ಯವನ್ನ ಚಿತ್ರಿಸುವ ಚಂಪೂ ಕಾವ್ಯವಾಗಿದೆ. ಚಂಪೂ ಕಾವ್ಯ ಅಂದ್ರೇನು? ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ, ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನ ನಾವು ಚಂಪೂ ಕಾವ್ಯ ಅಂತೀವಿ. ಹಾಗಾಗಿ ಸಾಹಸ ಭೀಮ ವಿಜಯ ಕೃತಿಯ ನಾಯಕ ಯಾರು ಅಂದ್ರೆ ಭೀಮಸೇನ. ಅಂಕಂತ ದುರ್ಯೋಧನನ್ನ ಏನೋ ಅವರು ಕೆಟ್ಟವರಾಗಿ ಚಿತ್ರಿಸಿಲ್ಲ. ಇದು ಇಡೀ ಕತೆ ಮಹಾಭಾರತದ ಯುದ್ಧದ ಕೊನೆಯ ದಿನ, ಕುರುಕ್ಷೇತ್ರದಲ್ಲಿ ನಡೆದಂತ ಕೊನೆಯ ದಿನದ ಗದಾ ಯುದ್ಧವನ್ನ ಕುರಿತಂತದ್ದು. ಭೀಮನಿಗೂ ದುರ್ಯೋಧನನಿಗೂ ನಡೆದಂತ ಗದಾ ಯುದ್ಧವನ್ನ ಕುರಿತಂತದ್ದು. ಇಲ್ಲಿ ಗದಾ ಯುದ್ಧ ಮತ್ತು ದುರ್ಯೋಧನನ್ನ ಹೇಗೆ ವಧೆ ಮಾಡ್ತಾನೆ ಭೀಮ ಅಂತಕ್ಕಂಥ ಕಥೆಯನ್ನ ಆಧಾರವಾಗಿಟ್ಕೊಂಡು ಭೀಮನ ಸಾಹಸ ಶೌರ್ಯವನ್ನ ವರ್ಣಿಸುವ ಕೃತಿಯೇ ಸಾಹಸ ಭೀಮ ವಿಜಯ. ಈ ಕೃತಿ ನೋಡಿ ಯಾವ ರೀತಿ ರಚಿಸಿದ್ದಾರೆ ಅಂದ್ರೆ, ಕೊನೆ ಭಾಗ ತಗೊಂಡ್ರು ಕೂಡ ಸಿಂಹಾವಲೋಕನ ಕ್ರಮದಲ್ಲಿ ಬರೆದಿದ್ದಾರೆ. ಅಂದ್ರೆ ಇಡೀ ಮಹಾಭಾರತದ ಕತೆ ಇದರಲ್ಲಿ ಉಲ್ಲೇಖವಾಗುವಂತೆ ಬರೆದಿದ್ದಾರೆ. ಹಾಗಾಗಿ ಇದು ಯಾವ ಕ್ರಮದಲ್ಲಿ ರಚನೆಯಾಗಿದೆ ಅಂದ್ರೆ ಸಿಂಹಾವಲೋಕನ ಕ್ರಮದಲ್ಲಿ. ಇದರ ಮುಖ್ಯ ಥೀಮ್ ಬಂದು ಯುದ್ಧದ ಕೊನೆಯ ದಿನ, ಕುರುಕ್ಷೇತ್ರ ನಡೆದಂತ ಯುದ್ಧದ ಕೊನೆಯ ದಿನ. ಆದರೆ ಇಡೀ ಮಹಾಭಾರತವನ್ನ ಸಿಂಹಾವಲೋಕನ ಕ್ರಮದಲ್ಲಿ ಈ ಒಂದು ಅಧ್ಯಾಯದಲ್ಲಿ ಚಿತ್ರಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಇಲ್ಲಿ ಇವರು ತನ್ನ ಆಶ್ರಯದಾತ ಸತ್ಯಾಶ್ರಯನನ್ನ ಭೀಮನಿಗೆ ಈ ಕೃತಿಯಲ್ಲಿ ಹೋಲಿಸ್ತಾ ಹೋಗ್ತಾರೆ. ತನ್ನ ಆಶ್ರಯದಾತ ಸತ್ಯಾಶ್ರಯನನ್ನ ಭೀಮನಿಗೆ ಕಂಪೇರ್ ಮಾಡಿರ್ತಕ್ಕಂಥದ್ದು. ಸತ್ಯಾಶ್ರಯನನ್ನ ಈ ಕೃತಿಯಲ್ಲಿ ಯಾರಿಗೆ ಕಂಪೇರ್ ಮಾಡಲಾಗಿದೆ ಅಂದ್ರೆ ಭೀಮನಿಗೆ ಕಂಪೇರ್ ಮಾಡಲಾಗಿದೆ. ಇದು ಸಾಹಸ ಭೀಮ ವಿಜಯದ ಅತಿ ಮುಖ್ಯ ಅಂಶಗಳು, ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು. ಈಗ ನಿಮ್ ನೋಡಿರ್ಬೋದು, ಮೊನ್ನೆ ಪೊನ್ನರ ಶಾಂತಿನಾಥ ಪುರಾಣ ಜೈನರ 19ನೇ ತೀರ್ಥಂಕರನ ಬಗ್ಗೆ ಉಲ್ಲೇಖಿಸುತ್ತೆ ಅಂತ ಏನೋ ಸಮಥಿಂಗ್ ಕೊಟ್ಟಿದ್ರು. ಅದೇ ರೀತಿಯಾಗಿ ಅಜಿತನಾಥ ಪುರಾಣ ಯಾವ ತೀರ್ಥಂಕರರನ್ನ ಉಲ್ಲೇಖಿಸುತ್ತದೆ ಅಂತ ಏನಾರ ಕೇಳ್ಬಿಟ್ರೆ, ರನ್ನರ ಅಜಿತನಾಥ ಪುರಾಣ ಯಾರ ಬಗ್ಗೆ ಉಲ್ಲೇಖಿಸುತ್ತದೆ ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ, ದಾನ ಚಿಂತಾಮಣಿ ಅತ್ತಿಮಬ್ಬೆಯರ ಮಾರ್ಗದರ್ಶನದಲ್ಲಿ ಬರೆದಂತಹ ಕೃತಿ ಇದು. ನಮ್ಮ ಅತ್ತಿಮಬ್ಬೆ ಸಮಕಾಲೀನರಾಗಿದ್ದು ಅವರು ರನ್ನನ ಬುದ್ಧಿಶಕ್ತಿಯನ್ನ ಗುರುತಿಸಿ ಈ ರೀತಿಯಾದಂತ ಒಂದು ಕೃತಿಯನ್ನ ರಚಿಸುವಂತೆ ಸಲಹೆಯನ್ನ ನೀಡ್ತಾರೆ, ಬರೆಸ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅತ್ತಿಮಬ್ಬೆ ಮಾರ್ಗದರ್ಶನದಲ್ಲಿ ರಚಿತವಾದಂತ ಕೃತಿ ಅಜಿತನಾಥ ಪುರಾಣ. ಈ ಕಾವ್ಯವು ಸಹ ಚಂಪು ಶೈಲಿಯಲ್ಲಿದೆ ನೋಡಿ. ಈಗ ಗಮನ ಇಟ್ಕೇಳಿ, ಅಜಿತನಾಥ ಪುರಾಣ 2ನೇ ತೀರ್ಥಂಕರ ಅಜಿತನಾಥ, ಜೈನ ಧರ್ಮದ 2ನೇ ತೀರ್ಥಂಕರ ಅಜಿತನಾಥರ ಬಗ್ಗೆ ಮಾಹಿತಿಯನ್ನ ನೀಡಿದೆ. ನೋಟ್ ಮಾಡ್ಕೊಳ್ಳಿ, 2ನೇ ತೀರ್ಥ. ಯಾಕಂದ್ರೆ ಅಜಿತನಾಥ ಪುರಾಣ 5ನೇ ತೀರ್ಥಂಕರನ ಬಗ್ಗೆ ಮಾಹಿತಿ ನೀಡಿದೆ ಅಂತ ಕೊಟ್ಬಿಡ್ತಾರೆ, ರಾಂಗ್ ಅದು. 2ನೇ ತೀರ್ಥಂಕರರ ಬಗ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು ನೋಡ್ತೀವಿ. ಈ ಕೃತಿ ಇಲ್ಲಿ ನೋಡಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅತ್ತಿಮಬ್ಬೆಯ ಭಕ್ತಿ ಮತ್ತು ದಾನಶೀಲತೆಯನ್ನು ಕೂಡ ವರ್ಣಿಸುತ್ತದೆ. 2ನೇ ತೀರ್ಥಂಕರ ಅಜಿತನಾಥ ಪುರಾಣದ ಬಗ್ಗೆಯೂ ಕೂಡ ಹೆಚ್ಚಿನ ಮಾಹಿತಿ ಇದೆ ಮತ್ತು ಅತ್ತಿಮಬ್ಬೆಯ ಭಕ್ತಿ ದಾನದ ಬಗ್ಗೆಯೂ ಕೂಡ ಈ ಕೃತಿ ಮಾಹಿತಿಯನ್ನು ಒಳಗೊಂಡಿದೆ. ಪ್ಲಸ್ ಪಾಯಿಂಟ್, ಕೇವಲ ಒಂದೇ ವಿಚಾರ ಇಲ್ಲ ಇದರಲ್ಲಿ. ಅತ್ತಿಮಬ್ಬೆಯ ಬಗ್ಗೆ ರನ್ನ ಬರೆದಿರುವ ಯಾವ ಕೃತಿ ವರ್ಣಿಸಿದೆ ಅಂತ ಕೇಳಿದ್ರೆ ಅಜಿತನಾಥ ಪುರಾಣ. ಅರ್ಥ ಆಯ್ತಪ್ಪ? ಸೊ ಈ ಕೃತಿಯನ್ನ ಕನ್ನಡ ಭಾಷೆಯ ಅತ್ಯಂತ ಚಿಕ್ಕ ಪುರಾಣ ಅಂತ ಕೂಡ ಹೇಳ್ತಾರೆ. ಯಾವ್ದೋ ಅಜಿತನಾಥ ಪುರಾಣ ಕೃತಿಯನ್ನ ಕನ್ನಡ ಭಾಷೆಯ ಅತ್ಯಂತ ಚಿಕ್ಕ ಪುರಾಣ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಇದು 12 ಆಶ್ವಾಸಗಳನ್ನು ಒಳಗೊಂಡಿದೆ. ಕೇಳ್ಬಿಟ್ರೆ ಡೆಪ್ತ್ ಆಗಿ ಕೇಳಿದ್ರೆ, ಆಶ್ವಾಸ ಅಂದ್ರೆ ನಥಿಂಗ್ ಬಟ್ ಅಧ್ಯಾಯ ಅನ್ನೋ ಅರ್ಥದಲ್ಲಿ ಬರುತ್ತೆ, ಅಧ್ಯಾಯ ಅನ್ನೋ ಅರ್ಥದಲ್ಲಿ ಬರುತ್ತೆ. ಸೊ ಹಾಗೆ 12 ಆಶ್ವಾಸಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಇದಿಷ್ಟು ಕೂಡ ಯಾರ ಬಗ್ಗೆ ಮಾಹಿತಿ ಅಂದ್ರೆ ಕವಿ ರನ್ನರ ಬಗ್ಗೆ ಮಾಹಿತಿ. ಸೊ ನಾನು ಇತಿಹಾಸ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಏನೆಲ್ಲ ಕೇಳ್ಬೋದು ಅಂತಕ್ಕಂಥ ವಿಚಾರವನ್ನ ಡಿಸ್ಕಸ್ ಮಾಡಿದೀನಿ. ಇದು ಇನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ರನ್ನರ ಬಗ್ಗೆ ನಾವೆಷ್ಟು ದಿವಸ ಬೇಕಾದ್ರೂ ವರ್ಣನೆ ಮಾಡ್ಬೋದು, ಅಷ್ಟು ಕಂಟೆಂಟ್ ಇದೆ. ಸೊ ಈ ರೀತಿಯಾದಂತ ಮತ್ತೆ ಯಾವ ಟಾಪಿಕ್ಗೆ ಸಂಬಂಧಪಟ್ಟಂತ ವಿಡಿಯೋಗಳು ನಿಮಗೆ ಬೇಕು ಅಂತ ಕಮೆಂಟ್ ಮಾಡ್ತೀರಾ. ಅದರಲ್ಲಿ ಪ್ರಿಯಾರಿಟಿ ಆಧಾರದ ಮೇಲೆ ನಾನು ಏನ್ ಮಾಡ್ತೀನಿ, ಮಾಹಿತಿಯನ್ನು ಸಂಗ್ರಹಿಸಿ ನೀಡುವ ಕೆಲಸವನ್ನ ಮಾಡ್ತೀನಿ. ನನ್ನನ್ನ ಬೆಂಬಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.